ಕನ್ನಡಿಗರ ನಮಸ್ಕಾರ. ಕಾಲ ಬದಲಾದಾಗೆ ಜನರ ಮೌಲ್ಯಗಳಿಗೂ ಕೂಡ ಬದಲಾಗುತ್ತೆ, ಜನರು ಕೂಡ ಬದಲಾಗ್ತಾರೆ ಅನ್ನೋದಕ್ಕೆ ಬಾಗಲಕೋಟೆಯ ಕೆರೂರು ಗ್ರಾಮಸ್ಥರು ಇದಕ್ಕೆ ಸಾಕ್ಷಿಯಾಗಿ ನಿಲ್ತಾರೆ. ಕೆರೂರು ಗ್ರಾಮಸ್ಥರಲ್ಲಿ ಇದ್ದಂತ ಒಬ್ಬ ಭ್ರಷ್ಟ PSI ಅನ್ನ ಲೋಕಾಯುಕ್ತಕ್ಕೆ ಹಿಡಿದುಕೊಟ್ಟು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಮೊದ್ಲಾದ್ರೆ ಲಂಚ ತೆಗೆದುಕೊಳ್ತಾ ಇದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹಿಂದೆ ಮುಂದೆ ಮಾತಾಡ್ಕೊಂಡು ಲಂಚ ಹೊಡೆದು ಮನೆ ಕಟ್ಕೊಂಡಿದೆ ಅಂತ ಹೇಳ್ಕೊಂಡು ಓಡಾಡೋರು. ಆದ್ರೆ ಇವತ್ತು ಜನ ಪಟಾಕಿ ಹೊಡೆದು ಸಂಭ್ರಮಾಚರಣೆ ಮಾಡ್ತಾರೆ ಅಂತಂದ್ರೆ ಎಷ್ಟು ಮೌಲ್ಯಗಳಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಕೆರೂರಲ್ಲಿದ್ದಂತ ಭೀಮಪ್ಪ ರಬಕವಿ ಮತ್ತು ಸಂತೋಷ್ ಬಿರಾದಾರ್ ಆ ಊರಿನ ಗ್ರಾಮಸ್ಥರನ್ನ ಹಿಡಿದಿಟ್ಕೊಂಡು ಇಸ್ಪೀಟ್ ಕೇಸ್ ನಲ್ಲಿ ನಿಮ್ನ ಸಿಗಾಕಿಸ್ತೀವಿ ಅಂತ ಹೇಳಿ ಅವರ ಗಾಡಿಗಳನ್ನ ಸೀಸ್ ಮಾಡಿ ಅವ್ರಿಗೆ ತೊಂದರೆ ಕೊಟ್ಟಿರ್ತಾರೆ. ಅದನ್ನ ಯಥಾವತ್ತಾಗಿ ಹೋಗಿ ಲೋಕಾಯುಕ್ತಕ್ಕೆ ಹೇಳಿ ಮಾರನೇ ದಿನ ಅವರು 1,70,000 ರೂಪಾಯಿ ತಂದ್ಕೊಟ್ಟು ರೆಡ್ ಹ್ಯಾಂಡ್ ಅಲ್ಲಿ ಭೀಮಪ್ಪ ರಬಕವಿನ ಸಂತೋಷ್ ಬಿರಾದಾರ್ ಅವ್ರನ್ನ ಹಿಡ್ಕೊಡ್ತಾರೆ. ಬರೀ ಹಿಡ್ಕೊಡಲ್ಲ, ಊರಲ್ಲೆಲ್ಲ ಸ್ವೀಟ್ ಹಂಚಿ ಪಟಾಕಿ ಹೊಡೆದು ಸಂಭ್ರಮಾಚರಣೆಯನ್ನ ಮಾಡ್ತಾರೆ. ಇಡೀ ಕರ್ನಾಟಕದಲ್ಲಿ ಕೆರೂರು ಗ್ರಾಮಸ್ಥರು ಹೇಗೆ ಸಂಭ್ರಮಾಚರಣೆ ಮಾಡಿದಾರೋ ಊರೂರಲ್ಲೂ ಈ ರೀತಿಯ ಸಂಭ್ರಮಾಚರಣೆಗಳು ಶುರುವಾಗುತ್ತೆ. ಯಾವ ಭ್ರಷ್ಟ ಅಧಿಕಾರಿಗಳು ಸಿಗ್ತಾರೋ ಅವ್ರ ಮನೆ ಮುಂದೆ, ಅವ್ರ ಕಚೇರಿಗಳ ಮುಂದೆ ಊರಿನ ಜನರು ಪಟಾಕಿ ಹೊಡೆದು ಸಂಭ್ರಮಾಚರಣೆ ಮಾಡೋದು ದೂರ ಇಲ್ಲ. ಜನರು ಬದಲಾಗ್ತಾ ಇದಾರೆ. ಭ್ರಷ್ಟಾಚಾರವನ್ನ ಸಹಿಸ್ಕೊಳ್ಳಲ್ಲ ಮತ್ತು ಕಷ್ಟ ಕೊಡೋದನ್ನ ಸಹಿಸ್ಕೊಳ್ಳಲ್ಲ, ಲಂಚ ಬಾಕತನವನ್ನ ಸಹಿಸ್ಕೊಳ್ಳಲ್ಲ, ದುರ್ವರ್ತನೆಯನ್ನ ಸಹಿಸ್ಕೊಳ್ಳಲ್ಲ. ಸರ್ಕಾರಿ ಅಧಿಕಾರಿಗಳು ಬದಲಾಗ್ಲಿಲ್ಲ ಅಂತಂದ್ರೆ, ಸರ್ಕಾರಿ ಪೊಲೀಸ್ ಸ್ಟೇಷನ್ಗಳು ಬದಲಾಗ್ಲಿಲ್ಲ ಅಂತಂದ್ರೆ, ಈ ವ್ಯವಸ್ಥೆ ಸರಿಯಾಗ್ಲಿಲ್ಲ ಅಂತಂದ್ರೆ ಪ್ರತಿ ಊರಲ್ಲೂ ಕೂಡ ಇದೇ ರೀತಿ ಭ್ರಷ್ಟ ಅಧಿಕಾರಿಗಳ ಮುಂದೆ ಸಂಭ್ರಮಾಚರಣೆ ಶುರುವಾಗುತ್ತೆ. ಈಗಲಾದ್ರೂ ಭ್ರಷ್ಟ ಸರ್ಕಾರಗಳು, ಭ್ರಷ್ಟ ವ್ಯವಸ್ಥೆಯಲ್ಲಿರುವಂತಹ ಪಕ್ಷಗಳು, MLA MP ಗಳು ಮತ್ತೆ ಅಧಿಕಾರಿಗಳು ಎಚ್ಚೆತ್ಕೊಂಡು ತಮ್ಮನ್ನ ತಾವು ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ನಿಮ್ ಮನೆ ಮುಂದೆ ಕೆರೂರು ಗ್ರಾಮಸ್ಥರು ಹೇಗ್ ಸಂಭ್ರಮಾಚರಣೆ ಮಾಡಿದ್ರು ನಿಮ್ಮೂರಿನ ಪ್ರತಿ ಗ್ರಾಮಸ್ಥರು ಕೂಡ ಪಟಾಕಿ ಹೊಡೆದು ಸಂಭ್ರಮಿಸ್ತಾರೆ, ನಿಮ್ಮನ್ನ ಹಿಡಿದು ಕೊಡ್ತಾರೆ. ಆ ಕಾಲ ದೂರ ಇಲ್ಲ. ಈ ವಿಡಿಯೋನ ನಿಮ್ಮೂರಿನಲ್ಲಿರುವಂತಹ ಭ್ರಷ್ಟ MP MLA ಸರ್ಕಾರಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಿಗೆ ಶೇರ್ ಮಾಡಿ. ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋನ ಹೆಚ್ಚಿನದಾಗಿ ಶೇರ್ ಮಾಡೋದನ್ನ ಮರಿಬೇಡಿ.